ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಪ್ಪ ಏನು ಹಿಂಗೆ ಕಾಣಿಸ್ತಾ ಇದ್ದೀನಿ, ಏನೋ ಆಗಿದೆ ನನ್ನ ಮೊಬೈಲ್ ಕ್ಯಾಮ್ರಾಗೆ, ಬ್ಲರ್ ಕಾಣಿಸ್ತಾ ಇದೆ. ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 7 ಗಂಟೆ. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ ಏನಪ್ಪ ಇದು ಅಂದರೆ ಎಲ್ಲರಿಗೂ ಸಮಸ್ತ ಕರ್ನಾಟಕನಾದ್ಯಂತ ನನ್ನ ವ್ಯೂವರ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ರಿಗೂ ಹೃದಯ ತುಂಬಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಶಿವಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗಾಡಿಸ್ಕೊಂಡಿರಿ, ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತಾ ಮಹಾಶಿವರಾತ್ರಿ ಹಬ್ಬದ ಎಷ್ಟು ಜನ ಜಾಗರಣೆ ಇರ್ತೀರಾ ಕಮೆಂಟಲ್ಲಿ ಹೇಳಿ. ನಂದು ಎವ್ರಿಡೇ ಜಾಗರಣೆನೇ, ಇವತ್ತೆಂತ ಏನು ಸ್ಪೆಷಲ್ ಇಲ್ಲ, ಏನೋ ಒಂಥರ ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟ್. ಟೈಮ್ ಬಂದು ಅರ್ಲಿ ಮಾರ್ನಿಂಗ್ 7 ಗಂಟೆ. ಎಲ್ಲ ಕೆಲಸ ಆಯಿತು. ರಾತ್ರಿ ಮಲ್ಕೊಂಡಾಗ 12:30, ಎದ್ದಾಗ 2 ಗಂಟೆ. ಸೊ ಯಾಕೋ ನಿದ್ರೆ ಬರಲಿಲ್ಲ, ಸಿಕ್ಕಾಬಿಟ್ಟೆ ನೆನ್ನೆಲ್ಲ ಹೆಡ್ಡೇಕಿತ್ತು. ಕಾರಣ ಏನು ಅಂತ ಪ್ರತಿಯೊಂದು ಹೇಳ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫುಲ್ ರೆಡಿಯಾಗಿದ್ದೀವಿ, ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ತಲೆ ಒಂದು ಕಟ್ಟಬೇಕು, ಇನ್ನೆಲ್ಲ ಮುಗೀತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ವೆಲ್ಕಮ್ ಮಾಡೋಣ ಅಂತ ಹೇಳಿ ಮಾಡಿದೆ. ಸ್ವಲ್ಪ ರೆಡಿಯಾಗಿಬಿಟ್ಟು ತಲೆಯೆಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಅದಕ್ಕಿಂತ ಮುಂಚೆ ನೆನ್ನೆಯಿಂದ ಏನೇನಾಯಿತು ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೊ ಹ್ಯಾಪಿ ಶಿವರಾತ್ರಿ. ಸ್ಯಾರಿ ಹೇಗಿದೆ? ಇದು ಸಂಕ್ರಾಂತಿ ಹಬ್ಬದಲ್ಲಿ ತಗೊಂಡಲ್ಲ 2 ಸ್ಯಾರಿ, ಅದರಲ್ಲಿ ಇದು ಒಂದು ಕೂಡ. ಇದು ಡಿಸೈನರ್ ವೇರ್ ಸ್ಯಾರಿ, ಗೋಲ್ಡನ್ ಕಲರ್ 3D ಕಲರ್ ಸ್ಯಾರಿ ಇದು. ಸೊ ಇದು ಹೊಸ ಸ್ಯಾರಿ ಅಲ್ವಾ ಅಂತ ಇವತ್ತು ವೇರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ? ಕಮೆಂಟ್ ಮಾಡಿ. ಹಾಯ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ, ತಕ್ಕ ಮಟ್ಟಕ್ಕಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನನ್ನ ವಿಡಿಯೋ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ 10:30, ಎಲ್ಲ ಕೆಲಸ ಮುಗೀತು. ಇವತ್ತೇನಪ್ಪ ಬ್ರೇಕ್ಫಾಸ್ಟ್ ಅಂದರೆ ಅಕ್ಕಿ ರೊಟ್ಟಿ, ಹೆಣಗಾಯಿ ಪಲ್ಯ. ಸೊ ಮಕ್ಕಳೆಲ್ಲ ಎಕ್ಸಾಮ್ಸ್ ಬರೆಯೋಕ್ಕೆ ಹೋಗಿದ್ದಾರೆ. ಇವತ್ತು PT ಫಿಸಿಕಲ್ ಎಜುಕೇಷನ್ ರೈಟಿಂಗ್ ಎಕ್ಸಾಮ್ಸ್. ಸೊ ನಿಮ್ಮ ಮಕ್ಳಿಗೂ ಯಾರು PT ರೈಟಿಂಗ್ ಎಕ್ಸಾಮ್ ಕೊಡ್ತಾರಾ ಕಮೆಂಟ್ ಮಾಡಿ. ಸೊ ನಮ್ಮ ಸ್ಕೂಲಲ್ಲಿ PT ರೈಟಿಂಗ್ ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾರೆ. ನಾನು ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಲವ್ಲಿ ಬ್ರದರ್ಸ್ ಸಿಸ್ಟರ್ಸ್, ನನ್ನ ಪ್ರೀತಿ ಅಕ್ಕ ತಂಗಿರ, ವೆರಿ ಗುಡ್ ಮಾರ್ನಿಂಗ್. 10:30 ಶಿವರಾತ್ರಿ ಹಬ್ಬ ನಾಳೆ ಇದೆ. ಸೊ ಇವತ್ತು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ನನ್ನ ಬ್ಯಾಕ್ ಸೈಡ್ ನೋಡಿ, ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ವಾಶ್ ಮಾಡಿ ಇಕ್ಕಿದ್ದೀನಿ, ಆರ್ಗನೈಸ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಜೊತೆಗೆ ನಿಮಗೆ ಗೊತ್ತು ಹಬ್ಬ ಅಂದಮೇಲೆ ನಾನು ಹಿಂಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ. ಸೊ ಮೇಲಿನ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಡೀಪಾಗೆಲ್ಲ ಕ್ಲೀನ್ ಮಾಡಿದ್ದೀನಿ 15 ದಿನ, 1 ವಾರದಿಂದ. ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಹಬ್ಬಕ್ಕೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ಶಿವರಾತ್ರಿಗೆ ಮಾಡಬೇಕಲ್ವ. ಸೊ ನಮ್ಮದು ಶಿವಲಿಂಗ ಇದೆ, ಅದಕ್ಕೆ ಅಭಿಷೇಕ ವರ್ಷ ಮಾಡ್ತೀನಿ. ಸೊ ಅಭಿಷೇಕ, ಹಾಲು, ತುಪ್ಪ, ಬೆಣ್ಣೆಯಿಂದ, ಡ್ರೈ ಫ್ರೂಟ್ಸಿಂದೆಲ್ಲ ಅಭಿಷೇಕ ಮಾಡಬೇಕು. ಹಾಗಾಗಿ ನಾನು ಕೂಡ ಇವತ್ತು ತಲೆಸ್ನಾನ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಶುರು ಹಚ್ಕೊಂಡಿದ್ದೀನಿ. ತಿಂಡಿ ಆಯಿತು ಗೈಸ್ ನಂದು. ಸೊ ಇವಾಗ ಏನಪ್ಪ ಅಂತಂದರೆ, ಈ ಸಣ್ಣ ಪುಟ್ಟ ಕೆಲಸಕ್ಕೆ ಈ ಕೆಲಸಗಾರರು ಕೈ ಕೊಡ್ತಾರೆ. ಈ ನಮ್ಮ ಕಾರ್ಪೆಂಟ್ರು ರೆಗ್ಯುಲರಾಗಿ ನಮ್ಮದು 6 ಈಗ ನಾವಿರೋ ಮನೆ ಎಲ್ಲ ಸೇರಿ 9 ಮನೆ ಕಾರ್ಪೆಂಟ್ರು ಕೆಲಸ ಮಾಡಿರೋದು ಅವರೇನೆ. ಈಗ ಒಂದು ಕಬೋರ್ಡು ಡೋರ್ ಹಾಕಿ ಬನ್ನಿ ಅಂದರೆ ಬರ್ತಾಯಿಲ್ಲ. 3 ಡೇಸಿಂದ ಕಾಲ್ ಮಾಡ್ತಾಯಿದ್ದೀವಿ, ಬರ್ತೀನಿ ಅಂತ ಇದ್ದಾರೆ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ ಅಂತಲೇ ಇದ್ದಾರೆ. ಈ ಕೆಲಸಗಾರನ ನಂಬ್ಕೊಂಡ್ರೆ ಯಾವತ್ತೂ ಕೆಲಸ ಆಗೋಲ್ಲ. ರೆಗ್ಯುಲರಾಗಿ ನಾವು ಇಷ್ಟು ಕೆಲಸ ಕೊಡ್ತೀವಿ ಅಂತಾದ್ರಲ್ಲೂ ಕೈ ಕೊಡೋದು. ಏನು ಮಾಡ್ತೀರಾ ಈ ಸಣ್ಣ ಪುಟ್ಟ ಕೆಲಸಕ್ಕೆ, ರಿಪೇರ್ ಕೆಲಸಕ್ಕೆ ಹಿಂಗೇ. ಸೊ ನಿಮಗೂ ಈ ಥರ ಅನುಭವ ಆಗಿದೆಯಾ ಕಮೆಂಟಲ್ಲಿ ಹೇಳಿ. ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನಾವು ದೇವ್ರ ಮನೆ ಕೆಲಸ ಮುಗಿಸ್ಕೋಬೇಕು. ಸೊ ಹಾಗಾಗಿ ಟೈಮ್ 10:30, ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು. ಸ್ವಲ್ಪ ಗ್ರೇಪ್ಸ್ ತಿನ್ನೋಣ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ, ಗ್ರೇಪ್ಸ್ ತಂದು ಸತೀಶ್. ಸೊ ಅಕ್ಕಿ ರೊಟ್ಟಿ ಮಾಡಿದ್ದೆ ಇವತ್ತು. ನಂದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಅಕ್ಕಿ ರೊಟ್ಟಿ ನೋಡಿ, ಹಾಟ್ ಬಾಕ್ಸಲ್ಲಿ 2 ಅಕ್ಕಿ ರೊಟ್ಟಿ ಇದೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಒಂದು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು, ಪೂಜೆ ಸಾಮಾನು ಜೋಡಿಸ್ಕೋಬೇಕು. ಓಕೆನಾ? ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಕೊನೆ ತನಕ ನೋಡಿ. ಟಡಾನ್ ಅವ್ರು ಬರೋ ಅಷ್ಟರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಬರ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಶೋರ್ 100% ಬರ್ತಾರೆ ಅಂತ, ನೋಡೋಣ. ತುಂಬ ಸ್ವೀಟಾಗಿದೆ ಗೈಸ್, ಒಂದು ಸ್ವೀಟ್ಸ್ ಇಲ್ಲ.
ಸಖತ್ತಾಗಿದೆ. ಬಟ್ ಫ್ರಿಜ್ಗೆ ಹಾಕಿ ಇಟ್ಟರೆ ಗೊತ್ತಾಗ್ತಾಯಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ. ಸ್ಟೇ ಟ್ಯೂನ್. ಹಬ್ಬದ ಕೆಲಸ. ಶಿವರಾತ್ರಿ ಹಬ್ಬ ಅಂದರೆ ಶಿವನ ಒಕ್ಕಲವ್ರಿಗೆ ಜಾಗರಣೆ, ಮಹಾಪೂಜೆ, ಶಿವನ ಪೂಜೆ. ಸೊ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ನೋಡಿದರೆ ನಾನಂತೂ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಸೊ ಶಿವರಾತ್ರಿ ಹಬ್ಬ ಅದಕ್ಕೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಏರಿಯಾ ಬಿಸಿಲು ಮಾರಮ್ಮನ ಹಬ್ಬಕ್ಕೂ ಕೂಡ ಕ್ಲೀನ್ ಮಾಡಿದ್ದೆ, ನೀವು ನೋಡಿದ್ರಿ. ಸೊ ಅವತ್ತು ದೀಪ ಹಚ್ಚಿದೆ ಅಲ್ವಾ, ಎಲ್ಲ ತೆಗೆದು ಈಗ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಬ್ಬ ಅಂದಮೇಲೆ ಕ್ಲೀನ್ ಮಾಡಲೇಬೇಕಲ್ವ. ಗ್ರೇಪ್ಸ್ ತಂದಿದ್ರು ಸತೀಶು, ತೊಗೊಂಡೋಗಿ ಫ್ರಿಜ್ಗೆ ಇಟ್ಟಿದ್ದಾರೆ. ಸೊ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದು ಸೀಡ್ಲೆಸ್ ಗ್ರೇಪ್ಸ್, ತುಂಬ ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಸಖತ್ತಾಗಿದೆ, ಸ್ವೀಟಾಗಿದೆ. ಸೊ ತಿನ್ನೋಣ ಅಂತ ಫ್ರಿಜ್ಗೆ ಇಟ್ಬಿಟ್ಟಿದ್ದಾರೆ. ಸೊ ಕಡಲೆಕಾಯಿ ಕೂಡ ಇದೆ, ಬೇಯಿಸ್ಬೇಕಂತೆ. ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ದೇವ್ರ ಮನೆ ಕ್ಲೀನ್ ಮಾಡಬೇಕು. ನೋಡಿ ಎಲ್ಲ ತೆಗೆದಿದ್ದೀನಿ, ತಲೆ ಸ್ನಾನ ಮಾಡಾಯಿತು. ಈಗ ಕ್ಲೀನ್ ಮಾಡ್ತೀನಿ. ಪೂಜೆಗೆ ಏನೇನು ಬೇಕು, ತುಪ್ಪದ ಬತ್ತಿ, ಅಭಿಷೇಕ ಮಾಡೋಕ್ಕೆ, ದೇವರ ಮುಖವಾಡ ಹಾಕೋಣ ಅಂತ, ಹಣ್ಣು ಹಂಪಲು ಕಾಯಿ ಎಲ್ಲನೂ ಕೂಡ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಕೆಲಸ ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಹನಿ ಕೇಕ್ ತಿಂತಾ ಇದ್ದೀನಿ. ಬೇಕಾ ಹನಿ ಕೇಕ್? ನಾನು ಜಾಸ್ತಿ ಸ್ವೀಟ್ಸ್ ಎಲ್ಲ ತಿನ್ನೋದಿಲ್ಲ, ನಿಮಗೆ ಗೊತ್ತು. ಬಟ್ ಸತೀಶ್ ತಂದುಬಿಟ್ಟಿದ್ದಾರೆ, ವೇಸ್ಟ್ ಆಗಿಬಿಡುತ್ತೆ. ಅವರು ಯಾವತ್ತೂ ತರಲ್ಲ ಸ್ವೀಟ್ಸು. ಅವರು ನನಗಿಂತ ಹೆಚ್ಚು ಹೆಲ್ತ್ ಮೇಲೆ ಒಂಥರ ಕಾನ್ಸಂಟ್ರೇಷನು. ನಮಗೆ ಬೈತಾರೆ, ಬಟ್ ತಂದುಬಿಟ್ಟಿದ್ದಾರೆ. ಇವತ್ತೇನೋ ಗೊತ್ತಿಲ್ಲ. ಇಟ್ಸ್ ಓಕೆ, ಅಪರೂಪಕ್ಕೆ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಗೈಸ್. ತಿಂದ್ಕೊಂಡು ನೋಡ್ಕೊಂಡು ಚೆನ್ನಾಗಿರಬೇಕು. ಹಂಗನ್ಬಿಟ್ಟು ಮುರುಗಾಡಿ ಸ್ವೀಟ್ ತಿನ್ನಬಾರ್ದು. ಇವಾಗಿನ ರೋಗಗಳು, ಕಾಯಿಲೆಗಳು ಹೆಂಗೆ ಬರ್ತೋ ಗೊತ್ತಿಲ್ಲ. ಸ್ಟೇ ಟ್ಯೂನ್. ಫೈನಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಹೊಸದೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ನೀಟಾಗಿ ಟೈಲ್ಸ್ ಎಲ್ಲ ಮೇಲಿಂದ ಸೋಪ್ ಆಯಿಲ್ ಹಾಕಿ ಒರೆಸ್ಕೊಂಡಿದ್ದೀನಿ. ಸೊ ನೋಡಿ, ಅಷ್ಟೇನು ಗಲೀಜಾಗಿಲ್ಲ, ನೀರು ಖುಷಿ ಆಯಿತು. ಅಷ್ಟು ಅಂದರೆ ಈಗ ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ ಅಲ್ವಾ, ಮೊನ್ನೆ. ಸೊ ನೋಡಿ, ಅದು ಹಣ್ಣು ಎತ್ಕೋಬೇಕು ಪೂಜೆಗೆ ಇಟ್ಟಿದ್ದು ಹಣ್ಣು ತಿನ್ನೋಕ್ಕೆ. ಮಕ್ಕಳು ಬಂದಮೇಲೆ ಎತ್ಕೊಳ್ಳೋಣ ಅಂತ. ಕಳಶ ಎಲ್ಲ ಏನೂ ಮುಟ್ಟಿಲ್ಲ, ನಾಳೆ ಬೆಳಗ್ಗೆ ಸ್ನಾನ ಮಾಡಿ ಕಳಶ ಕದಲಿಸೋಣ ಅಂತ. ಟೈಲ್ಸ್, ನೆಲ ಎಲ್ಲ ಮಾಡಿಕೊಂಡೆ. ಇನ್ನು ದೀಪಗಳು ಬ್ಯಾಲೆನ್ಸ್ ಇದೆ, ದೀಪಗಳು ಮಾತ್ರ ತೊಳ್ಕೋಬೇಕು. ಸ್ಟೇಟ್ 11 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದೆ. 11:15 ಇನ್ನೂ 10 ನಿಮಿಷ ಇದೆ. ನಾನು 2 ಗಡಿಯಾರನೂ 10 ನಿಮಿಷ ಫಾಸ್ಟ್ ಇಟ್ಕೋತೀನಿ. ಕಾರಣ ಬೇಗ ಕೆಲಸ ಮುಗ್ಸೋಕ್ಕೆ, ಮಕ್ಕಳಿಗೆ ಡಬ್ಬಿ ರೆಡಿ ಮಾಡೋಕ್ಕೆ. ನೋಡಿದ್ರಲ್ಲ ಟೈಮಿಂಗ್ಸ್. ಇವಾಗ 11 ಗಂಟೆಲಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಫಳ ಅಂತ ದೇವ್ರ ಸಾಮಾನೆಲ್ಲ ತೊಳೆದು ಬತ್ತಿ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾರಣ ನಾಳೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಪ್ರತಿಯೊಂದು ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥದ್ದು. ನೋಡಿ ಹೇಗೆ ಕಾಣ್ತಾ ಇದ್ದೀನಿ, ಹೇಗೆ ತೊಳೆದಿದ್ದೀನಿ. ದೇವ್ರ ಮನೆ ಕೂಡ ನೀಟಾಗಿ ರೆಡಿ ಆಯಿತು, ಆಗಲೇ ಹೇಳ್ದಂಗೆ. ಇದನ್ನೆಲ್ಲ ಸಪ್ರೇಟ್ ಇಟ್ಬಿಟ್ರೆ ಸಮಾಧಾನ. ಇದು ದೇವ್ರ ಮನೆ ಒಳಗಡೆ ಹಚ್ಚೋಂಥ ದೀಪಗಳು. ಇದೆಲ್ಲ ಹೊಸ್ಲಿಗೆ, ತುಳಸಿ ಕಟ್ಟೆಗೆ ಹಚ್ಚೋಂಥ ದೀಪಗಳನ್ನೆಲ್ಲ ಸಪ್ರೇಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗೀತು. ನನ್ನ ಕೆಲಸ ಎಲ್ಲ ಆಯಿತು. ಎಲ್ಲ ತೊಳೆದು ಸಿಂಕ್ ಕೂಡ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಇಟ್ಟೆ, ಡ್ರೈ ಆಗಲಿ ಅಂತ. ಸಾಂಬಾರಿದೆ, ಬೇಳೆ, ಹೆಸರುಕಾಳು, ತರಕಾರಿ ಸಾಂಬಾರು, ರೈಸು ಕೂಡ ಇಟ್ಟಿದ್ದೀನಿ. ಮುದ್ದೆ ಸತೀಶ್ ಬಂದ ಮೇಲೆ ಮಾಡ್ತೀನಿ. ಆರೋಗ್ಯ ತಿನ್ನಲ್ಲ. ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಐರನ್ ಒಂದು ಮಾಡಬೇಕು. ಸ್ವಲ್ಪ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಶರ್ಟ್ ಹೆಂಗೆ ಐರನ್ ಮಾಡ್ತೀರಾ ತೋರಿಸಿ ವಿಡಿಯೋದಲ್ಲಿ ಅಂತ. ತೋರಿಸ್ತೀನಿ. ಯಾಕೆ ಈ ಥರ ಕಮೆಂಟ್ ಮಾಡಿದ್ರೂ ಗೊತ್ತಿಲ್ಲ. ಸೊ ಪಿಲ್ಲೋ ಕವರ್ಸ್ ಎಲ್ಲ ವಾಶ್ ಮಾಡಿದ್ದೆ, ಡ್ರೈ ಆಗಿದೆ. ಪಿಲ್ಲೋ ಕವರ್ ಹಾಕ್ಬಿಡೋಣ ಇವಾಗ. ಪಿಲ್ಲೋ ಕವರ್ ಹಾಕಿದೆ. ಸೋಫಾ ಕವರ್ ನಾಳೆ ಬೆಳಗ್ಗೆ ಹಾಕ್ತೀನಿ. ಈ ಕಡೆ ಸೋಫಾದೆಲ್ಲ ಹಾಕ್ಬಿಟ್ಟೆ. ಒಂದೊಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋಣ ಅಂತ. ರೈಸ್ ಆಯಿತು.
ಇನ್ನು ಕಾರ್ಪೆಂಟ್ರು ಬಂದಿಲ್ಲ. ಟೈಮ್ 12 ಆಗ್ತಾ ಬಂತು. ನೋಡಿದ್ರ ಈ ಸಣ್ಣ ಪುಟ್ಟ ಕೆಲಸಕ್ಕೆ ಯಾವಾಗಲೂ ಹೀಗೆ ಮಾಡ್ತಾರೆ. ಯಾರೂ ಅದಕ್ಕೆ ಜಾಸ್ತಿ ಬರ್ತಾರೆ ಅಂತ ನಂಬ್ಕೋಬಾರ್ದು. ಈಗ ಅವರು ಬರ್ತಾರೆ ಅಂತ ನಾನು ನಂಬ್ಕೊಂಡು ಕೂತ್ಕೊಂಡಿದ್ದಿದ್ರೆ ನನ್ನ ಕೆಲಸನೇ ಆಗ್ತಿರ್ಲಿಲ್ಲ. ನೋಡಿ, ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ಅಂತ ಹೋದೆ, ಮೈ ಮೇಲೆಲ್ಲ ಕಾಫಿ ಚೆಲ್ಕೊಂಡೆ. ಹೀಗೆ ನಾನು ನಿದ್ರೆ ಬರ್ತಾಯಿತ್ತು, ಕೆಲಸ ಮಾಡ್ತಾಯಿದ್ನಲ್ಲ, ಸೊ ಕಾಫಿ ಮಾಡಿ ಸ್ವಲ್ಪ ಕುಡಿದೆ. ಏನೋ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಏನು ಗೊತ್ತಾ, ನಿನಗೆ ಯಾರೋ ಏನೋ ಅಂತಾರೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೀನೇ ಹೀಗೆಲ್ಲ ಹೇಳ್ಕೊತೀಯಲ್ಲ, ಅವರು ನೀನು ಬುದ್ಧಿ ನೋಡಿ ನಿನಗೆ ಸರಿಯಾಗಿ ಹೇಳಿರ್ತಾರೆ, ನೀನು ಬುದ್ಧಿ ಅವ್ರಿಗೆ ಗೊತ್ತು ಅದಕ್ಕೆ ಹೇಳಿರ್ತಾರೆ ಅಂತ. ಮೀನ್ಸ್ ಅಂದರೆ ಈ ಪಟಾಕಿ ಹೊಡೆದಿದ್ದ ವಿಷಯಕ್ಕೆ ಹೀಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ, ಆ ವ್ಲಾಗುಗೆ ಇವಾಗ ಬಂದು ಕಮೆಂಟ್ ಮಾಡಿರೋದು, ಅವರು ಸರಿಯಾಗಿ ಹೇಳಿದ್ದಾರೆ ನಿನಗೆ ಅಂತ. ನನ್ನ ಬಗ್ಗೆ ನಿನಗೇನು ಗೊತ್ತಮ್ಮ, ನನಗೆ ಅವ್ರು ಸರಿಯಾಗಿ ಹೇಳೋಕ್ಕೆ ಅವರೆಂಥವ್ರು ಅಂತ ನನಗೆ ಗೊತ್ತು, ನನ್ನ ಕ್ಯಾಮ್ರಾಗೆ ಗೊತ್ತು, ಇಡೀ ರೋಡಿಗೆ ಗೊತ್ತು ಅವರೆಂಥವ್ರು, ಅವರೆಂಥ ಕೆಲಸ ಮಾಡ್ತಾಯಿರ್ತಾರೆ ಅಂತ ಅಂದ್ಬಿಟ್ಟು. ಮಾಡಿದವ್ರು ಪಾಪ ಹಾಡ್ದವ್ರ ಬಾಯಲ್ಲಿ ಅಂತ ನನ್ನ ಬಾಯಲ್ಲಿ ಯಾಕೆ ಕೇಳೋಕ್ಕೆ ಇಷ್ಟಪಡ್ತೀಯ? ಇದಕ್ಕೆ ಒಂದು ಎಕ್ಸಾಂಪಲ್ ಏನಂದರೆ, ಒಂದು ಉದಾಹರಣೆ ಹೇಳ್ತೀನಿ. ಈಗ ರೀಸೆಂಟಾಗಿ 2-3 ಡೇಸ್ ಬ್ಯಾಕು ಎಷ್ಟು ಗಾಳಿ ಬೀಸ್ತಾ ಇದೆ ನಿಮ್ಮೆಲ್ರಿಗೂ ಗೊತ್ತು. ಇದು ಎಲೆ ಉದುರೋ ಕಾಲ ಅಂತ ಕರೀತಾರೆ. ಅಂದರೆ ಮೀನ್ಸ್ ಎಲ್ಲ ಹಳೆ ಎಲೆ ಎಲ್ಲ ಉದುರೋಗಿ ಹೊಸದು ಚಿಗುರಂಥ ಕಾಲ. ಯುಗಾದಿ ಹಬ್ಬದಷ್ಟರಲ್ಲಿ ಎಲ್ಲ ಮರದಲ್ಲೂ ಚಿಗುರಿರುತ್ತೆ. ಹೊಂಗೆ ಮರ, ಈ ಗಸಗಸೆ ಮರ, ಯಾವುದೇ ಮರ ಆದರೂ ಅಷ್ಟೇ, ಹಳೇದೆಲ್ಲ ಉದುರೋಗುತ್ತೆ, ಹೊಸದು ಹುಟ್ಟುತ್ತೆ ಅನ್ನೋದು ಒಂದು ತಲಾಂತರ ವರ್ಷಗಳಿಂದ ಅದು ಪದ್ಧತಿ, ಅದೇ ನಡ್ಕೊಂಬಂದಿರೋ, ಅದೆಲ್ಲ ನಿಮಗೆ ಗೊತ್ತು. ಈ ಎದುರುಗಡೆ ಮನೆಯ ಅವ್ರದ್ದು ಮರಗಳಿದ್ದಾವೆ ಆಯಿತಾ, ಹೊಂಗೆ ಮರ, ಆಮೇಲೆ ಇದ್ಯಾವುದೋ ಬಟರ್ ಫ್ರೂಟ್ ಮರ, ಅವೆಲ್ಲ ಮರಗಳಿದ್ದಾವೆ ನಮ್ಮ ಮನೆ ಎದುರುಗಡೆ. ಅವ್ರದ್ದು ಮರದ ಎಲೆಗಳು ಒಂದು ದಿನಕ್ಕೆ ಕಡಿಮೆ ಅಂದ್ರೂ ಒಂದು ಚೀಲದಷ್ಟು ಎಲೆ ಬರುತ್ತೆ. ಯಾಕೆ ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, 3 ಡೇಸ್ ಬ್ಯಾಕು ನಮ್ಮ ಗೋಡೌನಲ್ಲಿ ಫುಲ್ ಕೆಲಸ ಇತ್ತು. ಯಾರೋ ಹೊಸ್ದಾಗಿ ಬಂದಿರೋಂಥ ಹುಡುಗ ಟೀ ಕುಡಿದು, ನಮ್ಮ ಮನೆ ಹತ್ರ ಮೋರಿ ಇದೆ, ನಾನು ಗಸಗಸೆ ಮರ ಹಾಕಿದ್ದೀನಿ, ಅದಿನ್ನೂ ಚಿಕ್ಕದು, ಹೊಂಗೆ ಮರನೂ ಹಾಕಿದ್ದೀನಿ, ಅದಿನ್ನೂ ಚಿಕ್ಕದಾಯಿತಾ. ಆ ಮರದ ಹತ್ರ ಹಿಂಗೆ ಹಾಕಿದ್ದಾನೆ ಒಂದು ಟೀ ಕಪ್. 5 ರೂಪೀಸ್ ಟೀ ಕಪ್ ಸಿಗುತ್ತಲ್ಲ, 10 ರೂಪೀಸ್ ಇವಾಗ ಆ್ಯಕ್ಚುಲಿ. ಅದು ಒಂದು ಟೀ ಕಪ್ನ ಅಲ್ಲಿ ಹಾಕಿದ್ದಾನೆ. ಅದು ಗಾಳಿಗೇನಾಗಿದೆ, ತೂರ್ಕೊಂಡು ಹೊಟ್ಟೋಗಿದೆ. ಒಂದು ಟೀ ಕಪ್ಗೆ ಆ ಯಮ್ಮ ಬೈದಿದ್ದಾರಂತೆ. ಎಂತೆಂಥ ಕೆಟ್ಟ ಲ್ಯಾಂಗ್ವೇಜಲ್ಲಿ ಬೈದಿದ್ದಾರಂತೆ ಅಂದರೆ, ಮಕ್ಕಳ ತನಕ ಮರಿ ತನಕ ಓದ್ದಾರಿ, ಅದೇ ಕೆಟ್ಟದಾಗಿ ಶಾಪ ಹಾಕಿ ಬೈತಾರಲ್ಲ, ಇವರು ಮಕ್ಕಳ ತಿನ್ನ, ಇವರು ಮರಿ ತಿನ್ನ, ಹೋಗಿದ್ದಾರೆ, ಇಲ್ಲಿ ಹಿಂದೆ ಬರ್ದ, ಎಲ್ಲ ಪ್ರತಿಯೊಂದು ಬೈದಿದ್ದಾರೆ ಅಷ್ಟು ಜೋರಾಗಿ. ನನಗೆ ಯಾಕೆ ಕೇಳಿಸಿಲ್ಲ ಅಂದರೆ, ನಾನು ಡೋರ್ ಲಾಕ್ ಮಾಡಿ ಫ್ಯಾನ್ ಆನ್ ಮಾಡಿಕೊಂಡು ಮಕ್ಕಳಿಗೆ ಓದಿಸ್ತಾ ಬರೆಸ್ತಾ ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಅದರ ಪರಿವೇ ಇಲ್ಲ, ನನಗೇನೂ ಕೇಳಿಸಿಲ್ಲ ನಿಜಕ್ಕೂ. ಐ ಸ್ವೇರ್, ಮೈ ಪಪ್ಪ ಪ್ರಾಮಿಸ್. ನನಗೆ ಇದಕ್ಕೆಲ್ಲ, ಇಂಥ ಸಣ್ಣ ಪುಟ್ಟದಕ್ಕೆಲ್ಲ ಅಪ್ಪ ಅಮ್ಮನ ಮಧ್ಯೆ ತರಬಾರ್ದು. ಸೊ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು ಟೀ ಕಪ್ಗೆ ಆ ಯಮ್ಮ ಇಂಡೈರೆಕ್ಟಾಗಿ ಇಷ್ಟು ಬೈದಿರುವಾಗ, ಆ ಯಮ್ಮನ ಮರದ ಎಲೆ ಒಂದು ದಿನಕ್ಕೆ ಒಂದು ಚೀಲ ಬರುತ್ತೆ ನಮ್ಮ ಮನೆ ಬಾಗಿಲಿಗೆ. ಅಷ್ಟು ಬೇಗ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಅಷ್ಟು ನೀಟಾಗಿ ಇಟ್ಟಿರೋ ಮನೆ ಅಂಗಳಕ್ಕೆ ಈ ಥರ ಬಂದರೆ ನಾನು ಎಷ್ಟು ಬೈಬೇಕು? ಅದು ಒಂದಿನದಲ್ಲ, ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾನು ಒಂದು ದಿನಕ್ಕೆ 3 ಸಲ ಬಾಗಿಲು ಕಸ ಗುಡಿಸ್ತೀನಿ. ಅದು ನಿಮಗೆ ಗೊತ್ತಾ? ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲೋ ಕುತ್ಕೊಂಡು ಅರ್ಧ ಗಂಟೆ ವಿಡಿಯೋ ನೋಡಿದವ್ರಿಗೆ ಏನೂ ಗೊತ್ತಿರಲ್ಲ. ಸರಿಯಾಗೇ ಹೇಳಿದಾಳೆ ಅವಳು ಅಂತ ನೀನು ಹೇಳಿದ್ಯಲ್ಲ, ನೀನು ಅವಳು ಕ್ಯಾಟಗರಿಗೆ ಸೇರಿರ್ತೀಯ. ನೀನು ಅವಳು ಎಲ್ಲ ಒಂದೇ ಕೆಲಸ ಮಾಡ್ತಿರ್ತೀರ, ಒಂದೇ ಜಾತಿ ಬಿಟ್ಟಿರ್ತೀರ ಅಂತ ನಾನು ಅನ್ಕೋತೀನಿ. ಅದಕ್ಕೆ ನೀನು ಈ ರೀತಿ ಕಮೆಂಟ್ ನನಗೆ ಮಾಡಿದೀಯ. ನಾನೇನೋ, ನನ್ನ ವ್ಯಕ್ತಿತ್ವ ಏನೋ ನಿನಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನನಗೆ ನನ್ನ ಆತ್ಮಸಾಕ್ಷಿಗೆ ನಾನು ಹೆಂಗಿದ್ದೀನಿ, ನಾನು ಹೆಂಗೆ ಅಂತ ನನಗೆ 102% ಗೊತ್ತು. ನೀನು ಯಾವಳೋ ಒಬ್ಬಳು ಬಂದು ನನಗೆ ಸರ್ಟಿಫೈ ಕೊಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆ ಭ್ರಮೆಯಲ್ಲಿ ನೀನಿದ್ದರೆ ನೀನು ಅಲ್ಲೇ ಇರು. ಓಕೆ, ಇಷ್ಟೆಲ್ಲ ಆಗಿದೆ. ಅದೇ ಇನ್ ಕೇಸ್ ಅದೇ ಮರ ನಾನು ಹಾಕಿ ಅಷ್ಟು ಎಲೆ ನಾನು ಗಾಳಿಗೆ ಬಿದ್ದು ಆ ರೀತಿ ಏನಾದ್ರು ಅವ್ರ ಮನೆ ಹತ್ರ ಹೋಗಿದ್ದಿದ್ದಂತೂ, ಯಪ್ಪ ಗೈಸ್, ನಿಜ ಹೇಳ್ತೀನಿ, ಐ ಸ್ವೇರ್, ನಾನು ಇಲ್ಲಿ ಇರೋಕ್ಕಿರ್ತಿರ್ಲಿಲ್ಲ.
ಈ ನೇರವಾಗಿ ಸ್ಟ್ರೇಟಾಗಿ ಇದ್ದಿದ್ದಾಗ ಮಾತಾಡೋರಿಗೆ ಈ ಅವಮಾನ ಅಪಮಾನ ನಿಂದನೆ ಸರ್ವೇ ಸಾಮಾನ್ಯ, ಅದು ಕಟ್ಟಿಟ್ಟು ಬುದ್ಧಿ, ಅದು ನನಗೆ ಚೆನ್ನಾಗಿ ಗೊತ್ತು. ನನಗೇನಂತಂದರೆ ಇವ್ರುಗಳದ್ದು ಇಷ್ಟೆಲ್ಲ ನಡೀತಾ ಇದೆ, ನಾವು ಒಂದು ಮಾತು ಮಾತಾಡ್ದಿರ ಸತೀಶು ಗಾಳಿಗಲ್ವಾ ಬರುತ್ತೆ ಬಿಡು ಗುಡಿಸು, ಇಲ್ಲಾಂದರೆ ಬಿಡು ಈ ಬಾಗಿಲೇ ತೊಳಿಬೇಡ ರಂಗೋಲಿನೇ ಹಾಕಬೇಡ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಬರೋ ಲಕ್ಷ್ಮಿ ಬರಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ರೇ ಲಕ್ಷ್ಮಿ ಬರುತ್ತೆ ಅನ್ನೋ ಮೂಢನಂಬಿಕೆನ ಬಿಟ್ಬಿಡು. ಅದು ಒಂದು ಪದ್ಧತಿ ಸಂಪ್ರದಾಯ, ಮಾಡಬೇಕು ಮಾಡ್ತಾ ಇದೆಯಾ, ಆದರೆ ಮಾಡಮ್ಮ, ಇಲ್ಲಾಂದರೆ ದಯವಿಟ್ಟು ಅವ್ರಂತಾರೆ ಅಂತ ನೀನು ಅವ್ರ ಥರ ಅಂದ್ಕೊಂಡು ನಿಂತ್ಕೊಳ್ಳೋಂಗಿದ್ರೆ ಮಾಡಲೇಬೇಡ. ನೀನು ಬಾಗಿಲೇ ತೆಗಿಬೇಡ, ನಿನ್ನ ಪಾಡು ನೀವು ಒಳಗಡೆ ಇರು, ಬಾಗಿಲು ತೊಳಿಬೇಡ, ರಂಗೋಲಿನೂ ಹಾಕಬೇಡ, ಈಚೆಗೆ ಹೋಗಬೇಡ. ಇದು ಸತೀಶ್ದು ವಾದ. ನಾನು ಅದನ್ನು ಒಪ್ಪೋದಿಲ್ಲ. ಬಾಗಿಲು ತೊಳೆದು ರಂಗೋಲಿ ಹಾಕಿದ್ರೆ ಏನು ತಪ್ಪು, ಅದು ಸಂಪ್ರದಾಯ ಪದ್ಧತಿ ಅಂತ. ನಾನು ಏನು ಕನ್ವೆ ಮಾಡ್ತಾಯಿದ್ದೀನಿ ಅಂದರೆ, ಇಷ್ಟೆಲ್ಲ ನಾವು ದಿನ ಬೆಳಗಾದರೆ ಅನುಭವಿಸ್ತಾ ಇರ್ತೀವಿ. ಒಂದು ಟೀ ಕಪ್ ಹೋಗಿದ್ದಕ್ಕೆ ಇಷ್ಟೆಲ್ಲ ಬೈಯೋ ನೆಸೆಸಿಟಿ ಇತ್ತಾ? ಸತೀಶು ಕೇಳಿಸಿದ್ರು ಕೇಳಿಸ್ತಾ ಇದ್ದವ್ರಂಗಿದ್ದಾರೆ. ಅವ್ರು ಹೇಳಿದ್ರಂತೆ ಅದು ಎಲ್ಲೋ ಗಾಳಿಗೆ ಬಂದಿದೆ, ನಿಮ್ಮದೇ ಇಷ್ಟೊಂದು ಮರದ ಎಲೆಗಳೆಲ್ಲ ನಮ್ಮನೆ ಬಾಗಿಲಿಗೆ ಬರುತ್ತೆ, ನಾವು ಯಾವತ್ತಾದರೂ ಏನಾದರೂ ಅಂದಿದ್ದೀವ, ಒಂದು ಟೀ ಕಪ್ಗೆ ಇಷ್ಟು ಮಾತಾಡ್ತಾ ಇದ್ದೀರಲ್ಲ ಅಂತ ಅಂದಿದ್ದಕ್ಕೆ ಆಯಮ್ಮ ಅಂದ್ಲಂತೆ, ಅದು ನಿಮ್ಮ ಹಣೆ ಬರ. ಅಯ್ಯಮ್ಮ ಸತೀಶ್ ಕಂದಿರೋದು ಅದು ನಿಮ್ಮ ಹಣೆ ಬರ. ನಮ್ಗೆ ಯಾವ ಹಣೆ ಬರ? ಇವ್ರ ಮನೆ ಕಸ ಗುಡ್ಸೋದು ನಮ್ಮ ಮನೆ ಬರೋಣ, ಇವ್ರ ಮನೆ ಎಲೆ ಎತ್ತಾಕೋದು ನಮ್ಮನೆ ಬರೋಣ. ನನಗೆ ವಿಷಯ ಗೊತ್ತಾದಾಗ ನಾನು ಸತೀಶ್ ಕೇಳಿದೆ, ನನ್ನನ್ನು ಕರಿಬೋದಿತ್ತಲ್ವಾ ಅಂತ. ನೀನನ್ನು ಕರೆದ್ಬಿಟ್ಟು ಜಗಳ ಮಾಡು ಬಾ ಇಲ್ಲಿ ಅಂತ ಕರಿಬೇಕಾಗಿತ್ತಾ ಅಂತಂದರು. ಜಗಳ ಪ್ರಶ್ನೆ ಅಲ್ಲ, ಇಷ್ಟೆಲ್ಲ ಎಲೆ ಬರುತ್ತಲ್ಲ, ನಾವು ಒಂದು ಮಾತು ಮಾತಾಡಲಿಲ್ಲ, ನೀನು ಒಂದು ಟೀ ಕಪ್ಗೆ ಯಾಕೆ ಇಷ್ಟು ಮಾತಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದೆ. ಜಗಳದಲ್ಲೇ ಪ್ರತಿಯೊಂದು ಸಾಲ್ವ್ ಆಗಬೇಕು ಅಂತ ಏನೂ ಇಲ್ವಲ್ಲ, ನಾನು ಕೇಳೋ ರೀತಿ ಕೇಳ್ತಾ ಇದ್ದೆ ಅಂದೆ. ಅದೆಲ್ಲ ಏನು ಬೇಡ ಬಿಡು, ಆ ಯಮ್ಮನ ಹತ್ರ ಕೊಚ್ಚೆ ಆ ಯಮ್ಮನ ಹತ್ರ ಹೋದ್ರೆ ನಾವು ಕೊಚ್ಚೆಗಳಾಗ್ಬಿಡ್ತೀವಿ, ಒಂದು ಟೀ ಕಪ್ಗೆ ಇಷ್ಟು ಮಾತಾಡಿದ್ದಾಳೆ ಅವಳು ಅಂತ ಸತೀಶೇ ಬೈಕೊಂಡು ಸುಮ್ಮನೆ ಬಂದರು. ನಮ್ಮ ಹುಡುಗರಿಗೆಲ್ಲ ಗೊತ್ತು ಗೈಸ್, ಇಲ್ಲಿರೋರು ಎಂಥವರು ಒಬ್ರನ್ನ ಬೆಳೀತಾ ಇದ್ದಾರೆ ಅಂದರೆ ತುಳಿಯೋಕ್ಕೆ ಕಾಯ್ತಾ ಇರ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ವಲ್ಲ, ಏನಾದರೂ ಮಾಡಿ ಇವ್ರನ್ನ ಕುಗ್ಗಿಸ್ಬೇಕಲ್ಲ ಅನ್ನೋದು ಅವ್ರದ್ದು ಮೈಂಡ್ ಸೆಟ್, ಅವ್ರ ಥಿಂಕಿಂಗ್, ಅವ್ರ ಕೆಪ್ಯಾಸಿಟಿ. ಅವ್ರು ಅಷ್ಟು ಕೀಳಾಗಿ ಯೋಚನೆ ಮಾಡ್ತಾರೆ ಅಂದರೆ ಅವ್ರು ಅಷ್ಟು ಕೀಳ್ತನದಲ್ಲೇ ಇರ್ತಾರೆ. ಅದಕ್ಕೆ ಆ ಹುಡುಗನೇ ಹೋಗಿ ಕೈಯಲ್ಲೇ ಆ ಟೀ ಕಪ್ನ ಎತ್ಕೊಂಬಂದು, ಅದು ಗಾಳಿಗೆ ಹೋಗಿರೋದು ಗೈಸ್, ಯಾರು ಬೇಕು ಅಂತ ಕುಡ್ದು ಅವ್ರ ಮನೆ ಬಾಗಿಲಿಗೆ ಹಿಂಗೆ ಬಿಸಾಕಿದ್ರೆ ಅದು ಕ್ಷಮಿಸಲಾರ್ದೇ ಇರೋಂಥ ತಪ್ಪು. ಎಂಥ ಕೊಲೆ ಮಾಡಿ ಜೈಲಲ್ಲಿ ಇದ್ದವ್ರನ್ನ ಇವತ್ತು ಬೇಲ್ ಮೇಲೆ ರಿಲೀಸ್ ಮಾಡ್ತಾರೆ. ಅಲ್ಲೇ ಹೇಳಿದ್ದು ಜನರಲ್ಲಾಗಿ, ಅಂಥದ್ರಲ್ಲಿ ಒಂದು ಟೀ ಕಪ್ಗೆ ಇಷ್ಟೆಲ್ಲ ಮಾತು ಕೇಳಬೇಕಾ? ನಾನು ಆಮೇಲೆ ಕೂತ್ಕೊಂಡು ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದಾಗ ಸತ್ಯಾಸತ್ಯತೆಗಳು ಏನು ಅಂತ ಗೊತ್ತಾದಾಗ ಆ ಹುಡುಗ ಹಾಕಿರೋದು ನಮ್ಮ ಮನೆ ಹತ್ರ ಮೋರಿ ಇದೆಯಲ್ಲ, ಆ ಮೋರಿ ಹತ್ರ ಗಿಡದ ಹತ್ರಕ್ಕೆ ಹಿಂಗೆ ಹಾಕಿದೆ, ಗಾಳಿಗೆ ಹಿಂಗೆ ಹೋಗಿದೆ ಒಂದೇ ಒಂದು ಟೀ ಕಪ್ಪು. ಅದುವೇ ಅಷ್ಟಕ್ಕೆ ಆ ಎಮ್ಮ 1/4 ಗಂಟೆ ಬೈಯಂಥದ್ದು ಏನಿತ್ತು ಮಾರಾಯ್ತಿ. ಶಪ್ಪ, ಇಂಥವ್ರಿಗೆಲ್ಲ ಯಾವ ಸಾವು ಇಲ್ವಾ? ಎಂತೆಂಥ ಬಾಳಿ ಬದುಕೋರೆಲ್ಲ ಸತ್ತೋಯ್ತವ್ರೆ, ಇಂಥವ್ರಿಗೆ ಯಾವ ಸಾವು ಇಲ್ವಾ ನಾನು ಕೇಳೋದು. ದೇವರು ನಿಜವಾಗ್ಲೂ ಇಂಥವ್ರನ್ನೆಲ್ಲ ಬದುಕಿಸಿ ಏನು ಮಾಡ್ತಾರೆ? ದೇವ್ರು ಇದ್ದಾರಾ ಅಂತಲೂ ಕೂಡ ಒಂದೊಂದ್ಸಲಿ ಫೀಲ್ ಆಗುತ್ತೆ. ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸ್ತಾರೆ. ಸೊ ನನಗಂತೂ ಈ ವಿಷಯನೇ ಗೊತ್ತಿರಲಿಲ್ಲ, ನಾನು ಈಚೆಗೂ ಹೋಗಿರಲಿಲ್ಲ. ಆಮೇಲೆ ಸತೀಶು ನಮ್ಮ ಹುಡುಗರು ಹೇಳಿದ ಮೇಲೇ ಕೂಡ ಗೊತ್ತಾಯಿತು, ಅವ್ರು ಮಾಡಿದವ್ರು ಅನುಭವಿಸ್ತಾರೆ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಇವಾಗ ಒಂದು ಚೀಲದಷ್ಟು ಬಿದ್ದಿದೆ ಎಲೆ, ಈಗ ನಾನು ಅದನ್ನೆಲ್ಲ ಗುಡಿಸಿ ಏನು ಮಾಡಬೇಕು ಹೇಳಿ? ನಾನು ಈಗ ಬೈಬೇಕು ಅಂದರೆ ಆ ಯಮ್ಮನಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ದಿನಕ್ಕೆ 3 ಸಲ 4 ಸಲ ಉಗಿಬೋದು ಅಲ್ವಾ? ಸೊ ಇಷ್ಟೇ ಜೀವನ ಗಾಯ್ಸ್. ಮಾತಾಡ್ತಾ ಕೂತ್ಕೊಂಡ್ರೆ ಕೆಲಸಗಳಿದ್ದಾವೆ. ಬನ್ನಿ ಐರನ್ ಮಾಡೋಣ. ಐರನ್ ಮಾಡೋದು ತೋರಿಸ್ಬೇಕಂತ ಯಾರೋ ಸಿಸ್ಟರ್ ಕಮೆಂಟ್ ಮಾಡಿದರು. ಅದೇನು ನಾನು ಐರನ್ ಮಾಡ್ತೀನೋ ಇಲ್ವೋ ಅನ್ನೋ ಡೌಟ್ಗೋ ಅಥವಾ ಯಾವ ಥರ ಐರನ್ ಮಾಡ್ತಾರೆ ಅನ್ನೋ ನೋಡೋ ಕ್ಯೂರಿಯಾಸಿಟಿಗೋ ಏನೋ ಗೊತ್ತಿಲ್ಲ. ಆ ಕಮೆಂಟ್ ನೋಡಿ ನಂಗೆ ಖುಷಿ ಆಯಿತು, ನಗು ಬಂತು. ಐರನ್ ಮಾಡೋಣ ಬನ್ನಿ. ನನಗೆ ಕನ್ಫ್ಯೂಸ್ ಆಯಿತು ಒಂದು ಸೆಕೆಂಡ್. ಐರನ್ ಮಾಡೋದು ತೋರಿಸಿ ಶರ್ಟ್ನ ಅಂತ ಕಮೆಂಟ್ ಮಾಡಿದರು. ಸೊ ಈಗ ನಾನು ಸತೀಶ್ ಶರ್ಟ್ನ ಐರನ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಕಾಲರ್ ಬಟನ್ ಏನಿದೆ ಆ ಬಟನ್ ಹಾಕ್ಕೊಂಬಿಡ್ತೀನಿ, ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡ್ತೀನಿ. ನಮ್ಮದು ಆಟೋಮ್ಯಾಟಿಕ್. ಸಿಲ್ಕ್ಗೆ ಎಷ್ಟು ಬೇಕು, ಕಾಟನ್ಗೆ ಎಷ್ಟು ಬೇಕು, ಸೆಮಿ ಸಿಲ್ಕ್ಗೆ ಎಷ್ಟು ಬೇಕು ಅಂತ ನೋಡಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಹೀಟ್ನ. ಸೊ ಇಲ್ಲಾಂದರೆ ಸಿಲ್ಕ್ ಆದರೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಐರನ್ ಮಾಡಿ ಮಧ್ಯ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ತೀನಿ. ಹೀಗೆ ಉದ್ದಾನೇ ಇಡ್ತಾರೆ ಐರನ್ ಆದಮೇಲೆ, ಬಟ್ ನಾನು ಅದನ್ನು ಇನ್ನೂ ಒಂದು ಮಡಕೆ ಫೋಲ್ಡ್ ಮಾಡಿ ಚಿಕ್ಕಕ್ಕೆ ಶಾರ್ಟಾಗಿ ಫೋಲ್ಡ್ ಮಾಡಿ ಇಡ್ತೀನಿ. ಯಾಕೆ ಈ ಥರ ಕಮೆಂಟ್ ಹಾಕಿದ್ರೋ ನಂಗೆ ಗೊತ್ತಿಲ್ಲ. ಅಷ್ಟೇ, ಐರನ್ ಮಾಡೋದು ತುಂಬ ಈಸಿ.
ನಾನು ನನ್ನ ಮಕ್ಕಳ ಯೂನಿಫಾರ್ಮ್ಸ್, ಸತೀಶ್ ಬಟ್ಟೆ ಎಲ್ಲ ನಾನೇ ಐರನ್ ಮಾಡೋದು. ಜೊತೆಗೆ ಈಗ ಕಾಟನ್ ಜೀನ್ಸ್, ಆ್ಯಕ್ಚುಲಿ ಇದು ಕಾಟನ್ ಜೀನ್ಸ್, ಅದನ್ನು ಕೂಡ ಐರನ್ ಮಾಡಿ ಇಡ್ತಾಯಿದ್ದೀನಿ. ಅವರಿಗೆ ಇನ್ನರ್ ವೇರ್ ಐರನ್ ಮಾಡಿ, ಟವಲ್ಸ್ ಎಲ್ಲ ಐರನ್ ಮಾಡಿ ಕೊಟ್ಟರು ಖುಷಿಯಾಗತ್ತೆ. ಕೆಲಸ ಮಾಡೋಕ್ಕೆ ಹಾಕ್ಕೊಳ್ಳೋ ಟವಲ್ಸು ಕೂಡ ಐರನ್ ಮಾಡಿ ಕೊಟ್ಟರೆ ಇನ್ನೂ ಖುಷಿಯಾಗ್ಬಿಡ್ತಾರೆ. ಸೊ ನಾನು ಸದ್ಯಕ್ಕೆ ಶರ್ಟು ಪ್ಯಾಂಟ್ನ ಐರನ್ ಮಾಡ್ತಾಯಿದ್ದೀನಿ. ನಿಮ್ಮ ಆಸೆನ ನಾನು ಪೂರೈಸಿದ್ದೀನಿ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನೀವು ನೋಡಿದರೆ ನನಗೆ ಥ್ಯಾಂಕ್ ಯು ಹೇಳೋದು ಮರಿಬೇಡಿ. ಯಾಕಂದರೆ ಐರನ್ ಮಾಡೋದು ತೋರಿಸಿ ಸಿಸ್ ಅಂತ ಕಮೆಂಟ್ ಹಾಕಿದ್ರಿ. ಸೊ ಆಸೆ ಫುಲ್ಫಿಲ್ ಆಯಿತಾ? ಆಮೇಲೆ ಯಾಕೆ ಈ ರೀತಿ ಕಮೆಂಟ್ ಹಾಕಿದ್ದು ಅಂತ ನನಗೆ ಪ್ರಾಪರಾಗಿ ರೀಸನ್ ಹೇಳಿ ಆಯಿತಾ? ತುಂಬ ಕನ್ಫ್ಯೂಸ್ ಇದೆ ನನಗೆ, ಯಾಕೆ ಈ ಕಮೆಂಟ್ ಹಾಕಿರ್ಬೋದು ಅಂತ. ಓಕೆ, ಫೈನಲಿ ಐರನ್ ಮುಗೀತು. ಮಾಡಿ ತೋರಿಸಿ ಸಿಸ್ ಶರ್ಟ್ನ ಅಂತ ಹೇಳಿದ್ರಿ. ನಾನು ಪ್ಯಾಂಟು ಕೂಡ ಐರನ್ ಮಾಡಿ ತೋರಿಸಿದ್ದೀನಿ. ಹೇಗೆ ಐರನ್ ಮಾಡಿದ್ದೀನಿ, ಸಣ್ಣಕ್ಕೆ ಫೋಲ್ಡ್ ಮಾಡಿ ಇಡೋಕ್ಕೆ ನಂಗೆ ತುಂಬ ಇಷ್ಟ. ಸೊ ಸಣ್ಣಕ್ಕೆ ಫೋಲ್ಡ್ ಮಾಡ್ತೀನಿ ಯಾವಾಗಲೂ. ನೋಡಿ ಐರನ್ ನೀಟಾಗಿ ಕೂತಿದೆಯಾ? ಇದನ್ನು ಜೀನ್ಸ್ ಪ್ಯಾಂಟ್ ಅದನ್ನು ಕೂಡ ಐರನ್ ಮಾಡಿದ್ದೀನಿ. ತುಂಬ ಸುಸ್ತಾಯಿತು, ದಾಹ. ಬನ್ನಿ ಜ್ಯೂಸ್ ಕುಡಿಯೋಣ. ಸತೀಶು ಒಂದು ಬಾಕ್ಸ್ ತಂದುಬಿಟ್ಟಿದ್ದಾರೆ. ಬೇಸಿಗೆ ಅಲ್ವಾ, ಮಕ್ಕಳು ಕೇಳ್ತಿರ್ತವೆ ಅಂತ. ಇನ್ನೂ ಬಂದಿಲ್ಲ ಗೈಸ್. ಕಾರ್ಪೆಂಟರ್ ಬರ್ತಾರೆ ಅಂತ ಕಾಯ್ದು ಸಾಕಾಗಿ ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು. ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಂಬಂದರು. ನಾನೇ ಪಾಟಲ್ಲಿ ಬೆಳೆಸಿರೋ ಅಂಥ ಮಾವಿನ ಎಳೆ ಕೂಡ ಕಟ್ ಮಾಡಿಕೊಂಡೆ. ಪೂಜೆಗೆ ಬಿಲ್ಪತ್ರೆ, ತುಳಸಿ ಹಾರ, ಸಾಮಂತಿಗೆ ಹೂವು, ದೇವಸ್ಥಾನಕ್ಕೆ ಕೊಡೋಕ್ಕೆ ಹಾರಗಳು, ಮನೆಗೆ ಹಾರ, ಹಣ್ಣುಗಳು ಎಲ್ಲನೂ ತೊಗೊಂಬಂದರು. ತುಂಬ ಹೊಟ್ಟೆ ಹಶು ಅಂತ ಇದ್ದರು. ಸೊ ಬಿಸಿ ಮುದ್ದೆಗೆ ಇಟ್ಟಿದ್ದೀನಿ. ಬಿಸಿ ಮುದ್ದೆ ಮಾಡಿಕೊಡೋಣ ಅಂತ. ಬೆಳಗ್ಗೆ ಹೋಗೋ ಅರ್ಜೆಂಟಲ್ಲಿ ಎರಡು ಅಕ್ಕಿ ರೊಟ್ಟಿ ತಿಂದಿದ್ರು. ಸೊ ಸಾಂಬಾರು ಕೂಡ ಇತ್ತು. ರೈಸ್ ಆವಾಗಲೇ ಮಾಡಿದ್ದೆ. ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ಅವ್ರಿಗೂ ಕೂಡ ಊಟಕ್ಕೆ ಕೊಟ್ಟು ಬಿಸಿ ಮುದ್ದೆ ನಾನು ಒಂದು ಪುಟ್ಟ ಮುದ್ದೆ ಮಾಡಿಕೊಂಡು ಫಸ್ಟು ಊಟ ಮಾಡಿಬಿಡೋಣ ಅಂತ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನೆಮ್ಮದಿಯಾಗಿ ಕೆಳಗಡೆ ಕೂತ್ಕೊಂಡು ಚಕ್ಕ ಬಕ್ಲೆ ಹಾಕ್ಕೊಂಡು ಊಟ ಮಾಡ್ತಾರೆ. ಅವ್ರಿಗೆ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಇಷ್ಟ ಆದರೆ ರೈಸ್ ತಿಂತಾರೆ, ಇಲ್ಲ ಅಂದರೆ ಒಂದೇ ಮುದ್ದೆಗೆ ನಿಲ್ಲಿಸ್ಬಿಡ್ತಾರೆ. ಊಟ ಎಲ್ಲ ಆದಮೇಲೆ ಒಂದು 5 ನಿಮಿಷ ನ್ಯೂಸ್ ನೋಡಿದ್ದು ಕೊಡು, ಬೇಗ ಪೋಣಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಬೇಗ ಇಬ್ಬರು ಮಾತಾಡಿಕೊಂಡು ನ್ಯೂಸ್ ಹಾಕ್ಕೊಂಡು ಹೂ ಪೋಣಿಸ್ತಾ ಇದ್ದೀವಿ. ಯಾಕಂದರೆ ಇನ್ನು ಮಕ್ಕಳು ಬಂದುಬಿಡ್ತಾರೆ, ಅವ್ರಿಗೆ ಓದಿಸೋದು ಬರ್ಸೋದು ಎಕ್ಸಾಮ್ ಟೆನ್ಷನ್. ಅವ್ರಿಗೂ ಗೊತ್ತು ನಾನು 15 ದಿನ ಆಯಿತು ನೆಮ್ಮದಿಯಾಗಿ ಊಟ ತಿಂತಾಯಿಲ್ಲ, ನಿದ್ರೆ ಮಾಡ್ತಾಯಿಲ್ಲ. ಅವರಿಬ್ಬರಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀನಿ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ 100 ಮಾರ್ಕ್ಸ್ಗೆ ಎಷ್ಟು ಓದೋದಿರುತ್ತೆ, ಬರೆಯೋದಿರುತ್ತೆ, ಅದು ಗೊತ್ತು ನನಗೆ. ಸೊ ಹಾಗಾಗಿ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು. ಅವ್ರ ಜೊತೆಗೆ ಸತೀಶ್ ಅಕ್ಕ, ಇವರು ಮೊದಲನೇ ಅಕ್ಕ ಊರಲ್ಲಿದ್ದಾರೆ. ಸೊ ಅವರು ಕೂಡ ಬಂದರು. ಏನೋ ಮಾತಾಡಬೇಕಾಗಿತ್ತು ಅಂತ ಅಂದ್ಕೊಂಡು, ಅಂದರೆ ಅವ್ರ ಮಗನ ಮನೇಲಿ ಬಂದಿದ್ರಂತೆ, ಹಾಗಾಗಿ ಬಂದರು. ಖುಷಿ ಆಯಿತು. ಅವ್ರಿಗೂ ಕೂಡ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಟೀ ಎಲ್ಲ ಮಾಡಿಕೊಟ್ಟೆ. ಊಟ ಮಾಡಿ ಆಂಟಿ ಅಂತಲೂ ಅಂದೆ. ಇಲ್ಲಮ್ಮ ನಾನು ಊಟ ಆಯಿತು, ಉಪ್ಸಾರು ಮಾಡಿದ್ರು, ಊಟ ಮಾಡ್ಕೊಂಬಂದೆ ಅಂತೇಳಿ ಹೀಗೆ ಮಾತಾಡಿಕೊಂಡು ಕಲ್ಲಂಗಡಿ ಎಣ್ಣೆಲ್ಲ ಕಟ್ ಮಾಡಿಕೊಟ್ಟೆ. ಸತೀಶ್ ಜೊತೆ ಮಾತಾಡಿಕೊಂಡು ಕೂತಿದ್ರು. ನಂಗೆ ಸ್ವಲ್ಪ ತೋರಣಕ್ಕೆ ಮಾವಿನ ಸೊಪ್ಪು ಬೇಕಾಗಿತ್ತು, ಅದನ್ನು ತರೋಕ್ಕೆ ಅಂತ ಸತೀಶ್ ಹೋಗಿದ್ರು. ಅಷ್ಟರಲ್ಲಿ ಅವ್ರ ಸೊಸೆ ಕೂಡ ಬಂದು ಕಾಫಿ ಕುಡೀರಿ ಅಂತೆಲ್ಲ ಹಿಂಸೆ ಮಾಡಿದೆ. ಬಟ್ ಅವರು ಇಲ್ಲ ಅಕ್ಕ ಆಗಿದೆ ಅಂತ ಹೇಳಿ ಅವರು ಹಿರಿಯ ಆಂಟಿ ಅಂದರೂ ಕೇಳಲಿಲ್ಲ. ಇಲ್ಲ ಹೊರಡ್ತೀವಿ ಅಂತ ಹೇಳಿ ಹೊರಟ್ಬಿಟ್ರು. ಅಷ್ಟರಲ್ಲಿ ನನ್ನ ಪ್ರೀತಿ ಸಬ್ಸ್ಕ್ರೈಬರ್, ನನಗಿನ್ನ ದೊಡ್ಡವರು ಆ್ಯಕ್ಚುಲಿ ಅಕ್ಕ ಅಂತ ಹೇಳ್ಬೋದು, ನನ್ನನ್ನು ನೋಡೋಕ್ಕೆ ಅಂತ ರಾಮಕೃಷ್ಣ ನಗರದಿಂದ ಹುಡ್ಕೊಂಡು ನಾನು ಎಲ್ಲೆಲ್ಲಿ ಪಾರ್ಕ್ ಹೋಗ್ತೀನಿ, ಎಲ್ಲೆಲ್ಲಿ ವಾಕ್ ಮಾಡ್ತೀನಿ, ಆಮೇಲೆ ನನ್ನ ಮಕ್ಕಳ ಸ್ಕೂಲ್ ಹತ್ರ ಎಲ್ಲ ಹೋಗಿ ನನ್ನ ಫೋನ್ ನಂಬರ್ ತೊಗೊಂಡು ನನ್ನನ್ನು ಮಾತಾಡಿಸ್ಬೇಕು ಅಂತಲೇ ಹುಡ್ಕೊಂಡು ಅಷ್ಟರಲ್ಲೇ ಇವರು ಗಾಯತ್ರಿ ಮ್ಯಾಮ್ ಅಂತ ಬಂದಿದ್ದಾರೆ. ಹುಡ್ಕೊಂಡು ಬಂದಿದ್ದೀರಾ, ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ನೋಡಬೇಕು ಅಂತ. ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್, ನನ್ನ ಸಿಸ್ಟರ್ ಅಂತೂ ಇವ್ರ ಸಿಸ್ಟರೇ. ಏನನ್ನು ಸಾಹಸ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟು ಇವ್ರನ್ನ ಕಂಡು ಹಿಡಿಯೋದಕ್ಕೋಸ್ಕರ ತುಂಬ ಟ್ರೈ ಮಾಡಿದೆ. ಏನು ಮಾಡಿದೆ, ಅವ್ರ ವೀಡಿಯೋಸ್ ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ಮನೆ ಹತ್ರ ಎಲ್ಲ ಇದೆ ಅಂದ್ಬಿಟ್ಟು JP ನಗರ, ಆ್ಯಕ್ಚುಲಿ ನಾನು ಮೈಸೂರಿಯೇ. ಸೊ ಸ್ಕ್ರೀನ್ಶಾಟ್ ತೊಗೊಂಡೆ. ಆಮೇಲೆ JP ನಗರ ಎಲ್ಲ ಗಾಡಿ ಹಾಕ್ಕೊಂಡು ಸುತ್ತೆ, ಪಾರ್ಕೆಲ್ಲ ಸುತ್ತದೆ.
ವಾಕ್ ಮಾಡೋದು, ನಾನು ಸೈಕ್ಲಿಂಗ್ ಮಾಡೋದು, ಅದೆಲ್ಲ ಫೋಟೋಸ್ ತೋರಿಸಿದ್ದೀನಿ ಇವ್ರಿಗೆ. ಅಯ್ಯೋ ನಂಗೆ ನೋಡ್ಬಿಟ್ಟು ನಿಜಕ್ಕೂ ಖುಷಿ ಆಗೋಯ್ತು. ಈ ಥರ ಎಲ್ಲ ಉಡ್ಕೊಂಡ್ ಬಂದಿದ್ದಾರಲ್ಲಪ್ಪ ಅಂತ ಪಾಪನೂ ಕೂಡ ಅನಿಸ್ತು. ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಬಂದ್ರಲ್ಲ, ಅದು ಖುಷಿ ಆಯ್ತು. ನಾನು ಅವ್ರಿಗೆ ಏನ್ ಟಿಪ್ಸ್ ಕೊಡ್ತೀನಿ ಅಂದ್ರೆ, ಕಮೆಂಟ್ಸ್ ಮಾಡಿದವ್ರನ್ನ ಕೇರ್ ಕೂಡ ಮಾಡಬೇಡಿ. ನನಗೆ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದಾರೆ. ಅಂತದ್ದು ಆನೆಗಿರುತ್ತೆ. ಆನೆ ನಡಿಬೇಕಾದ್ರೆ ಕೆಲವೊಂದು ನಾಯಿಗಳು ಬೊಗಳ್ತಾ ಇರುತ್ತೆ, ಅದನ್ನ ಕೇರ್ ಕೂಡ ಮಾಡಬಾರ್ದು. ಸೊ ಹಾಗಾಗಿ ಅದನ್ನ ಹೇಳೋದಕ್ಕೋಸ್ಕರ ನಾನು ಇವತ್ತು ಹುಡ್ಕೊಂಡು ಬಂದು ಮನೆ ಸಿಕ್ತು, ಖುಷಿ ಆಯ್ತು. ನಿಜವಾಗ್ಲೂ ಶ್ವೇತಾ ಹೇಗಿದ್ದಾರೋ ಹಾಗೇ ಇದ್ದಾರೆ. ಯಾವುದೇ ಥರದ್ದು ಅದೇನು ಫಿಲ್ಟರ್ ಯಾವುದು ಹಾಕೊಳ್ಳಲ್ಲ. ಆಂಟಿ, ದೊಡ್ಡ ಆಂಟಿ ಹಂಗೆ ನೋಡಿದ ತಕ್ಷಣ ಎಲ್ಲರೂ ಖುಷಿ ಆಯ್ತು. 45 ಅಂತೆ ನನ್ನ ಏಜ್. 45 ಏಜ್, ನೀನೇ ದೊಡ್ಡ ಆಂಟಿ ತರ. 25 ರನ್ನಿಂಗ್ ಅನ್ಸುತ್ತೆ. ಇಲ್ಲ 35 ರನ್ನಿಂಗ್. ಹೌದು 35 ರನ್ನಿಂಗ್. ಅದ್ರಲ್ಲಿ ಮುಚ್ಚಿಟ್ಕೊಳ್ಳೋಂಥದ್ದೇನಿಲ್ಲ. ಶ್ವೇತಾ ಗಾಯತ್ರಿ ರೀಲ್ಸ್ ಬರುತ್ತೆ. ವೇಟ್ ಮಾಡ್ತಾ ಇದ್ದೀನಿ. ಬಾಯ್. ಅವರು ಅರೌಂಡ್ 8:30-9 ಗಂಟೆ ತನಕ ಮಾತಾಡ್ತಾ ಕೂತ್ಕೊಂಡ್ಬಿಟ್ರು. ಟೈಮ್ ಹೆಂಗೋಯ್ತೋ ಗೊತ್ತಿಲ್ಲ. ಅವ್ರಿಗೂ ಕಾಫಿ ಮಾಡಿ ಕೊಟ್ಟೆ. ಗುರುಮಲಪ್ಪ ಕೂಡ ಬಂದಿದ್ದರು, ಅವರೂ ಮಾತಾಡ್ಸಿದ್ರು. ಕುಂಕುಮ ಕೊಟ್ಟು ಅವ್ರಿಗೆ ಹೊರಟ ಮೇಲೆ ನಾನು ಮಾವಿನ ಸೊಪ್ಪು, ಮಿಕ್ಕಿದ ಹೂವು ಎಲ್ಲ ಹಾರ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಎಲ್ಲನೂ ತೋರಣ ಹಾಕ್ಕೊಂಡೆ. ತುಂಬ ಲೇಟ್ ಆಗೋಯ್ತು ಆ್ಯಕ್ಚುಲಿ. ನಿಮಗೆಲ್ಲರಿಗೂ ಗೊತ್ತು ನಾನು ನೈಟ್ ಬಾಗಿಲೆಲ್ಲ ತೊಳೆದು ಬಿಟ್ಕೋತೀನಿ ಅಂತ. ಬಟ್ ಈ ಟೈಮಲ್ಲಿ ಮಕ್ಳಿಗೆ ಎಕ್ಸಾಮ್ಸ್ ಕೂಡ ಇದೆ, ಅವ್ರಿಗೂ ಕೂಡ ಬರೆಸ್ಬೇಕು. ತುಂಬ ಜವಾಬ್ದಾರಿ ಇದೆ ನನಗೆ. ಸೊ ಇವಾಗೆಲ್ಲ ಹೊರಗಡೆ ತೋರಣ ಎಲ್ಲ ಹಾಕೊಂಡ್ಬಿಡೋಣ. ಈ ಟೈಮಲ್ಲಿ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಳ್ಳೋಕ್ಕೆ ಕಡಿಮೆ ಅಂದರೂ 2 ಅವರ್ ಬೇಕಾಗುತ್ತೆ. ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಹೇಳಿ ಮಕ್ಕಳಿಗೆಲ್ಲ ಓದಿಸಿ ಬರೆಸಿ 2 ಗಂಟೆಗೆ ಎದ್ದೆ. 2 ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಒಳಗಡೆ ಬಂದು ಕಸ ಎಲ್ಲ ಒಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಂದಿನ ದಿನ ಇವತ್ತು ಪಾತ್ರೆನೂ ತೊಳ್ಕೊಳಕ್ಕಾಗಲಿಲ್ಲ. ಸೊ ತುಂಬ ಪಾತ್ರೆಗಳಿತ್ತು, ಅದನ್ನು ಎಲ್ಲ ಪಾತ್ರೆ ತೊಳ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಹೇಗೆ ಹಾಕಿ ಬಂದಿದ್ದೀನಿ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಗಂಟೆಗೆ ಸ್ವಲ್ಪ ಭಯ ಆಗುತ್ತೆ ಈಚೆ ಎಲ್ಲ ಹೋಗಿ ರಂಗೋಲಿ ಹಾಕೋಕ್ಕೆ. ಬಟ್ ನಮ್ಮ ಮನೆ ಹತ್ರ ಕ್ಯಾಮ್ರಾ ಇರೋದ್ರಿಂದ ಆ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. 2 ಬಾಗಿಲಿಗೂ ಒಂದು ರಂಗೋಲಿ ಹಾಕಿ ಬಂದಿದ್ದೀನಿ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ನಿಜಕ್ಕೂ 2 ಅವರ್ ಬೇಕೇ ಬೇಕು ಕಲರ್ ಎಲ್ಲ ಹಾಕಿ ಇಷ್ಟು ದೊಡ್ಡ ರಂಗೋಲಿ ಹಾಕೋಕ್ಕೆ. ನಾನು ಒಳಗಡೆ ಬಂದ ಮೇಲೇ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಇವಾಗ ಪೋರ್ಟಿಕೋ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಳಸಿ ಕಟ್ಟೆಗೆಲ್ಲ ಸ್ವಲ್ಪ ರಂಗೋಲಿ ಕಲರ್ ಹಾಕೋತಾ ಇದ್ದೀನಿ. ಇವತ್ತು ಹಬ್ಬ ಅಲ್ವಾ, ಸೊ ಹಾಗಾಗಿ ತುಳಸಿ ಕಟ್ಟೆಗೆಲ್ಲ ಕಲರ್ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಒಳಗಡೆಗೆ ಬಂದು ಕಸ ಎಲ್ಲ ಒಡೆದು ಸೋಫಾಸು ಬ್ಲ್ಯಾಂಕೆಟು ಎಲ್ಲ ಚೇಂಜ್ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ಇವಾಗೆಲ್ಲ ನೀಟಾಗಿ ಒಂದ್ಸಲ ಕೊಡುಕೊಂಡು ಎಲ್ಲನೂ ಹಾಕ್ಕೊಂಡು ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಗ್ಲೀಸರ್ ಎಲ್ಲ ಆನ್ ಮಾಡಿ ಮಕ್ಕಳನ್ನ ಎಬ್ಬರಿಸಿ. ಸೊ ನನ್ನ ಮಗಳು ಮಮ್ಮಿ ನಾನು ರಂಗೋಲಿ ಹಾಕಕ್ಕೆ ಬರ್ತೀನಿ ಅಂತ ಹಠ ಮಾಡ್ತಿದ್ಲು. ಸೊ ನಾನು ಅವ್ರನ್ನ ಎಬ್ಬರಿಸ್ಲೆಲ್ಲ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಫಸ್ಟು ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಪೂಜೆ ಮಾಡಿದಾಗ 6 ಗಂಟೆ. ಯಾಕಂದರೆ ಫಸ್ಟ್ 5:30 ಅಷ್ಟರಲ್ಲಿ ಆಫೀಸ್ ರೂಮ್ ಗೋಡೌನ್ ಎಲ್ಲ ಪೂಜೆ ಮಾಡಿ ಬಂದಿದ್ದೆ. ಸೊ ಆಮೇಲೆ ನಾನು ಮನೇನ ಪೂಜೆ ಮಾಡ್ತಾ ಇರೋಂಥದ್ದು ಬಿಲ್ವಪತ್ರೆ, ತಾವರೆ ಹೂವು ಎಲ್ಲ ತಂದಿದ್ರು ಸತೀಶ್. ಎಲ್ಲನೂ ಹಾಕಿ ದೇವ್ರಿಗೆ ಇವತ್ತು ಮುಖವಾಡ ಹಾಕಿದ್ದೆ, ಲಕ್ಷ್ಮೀ ಮುಖವಾಡ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟ್ ಮಾಡಿ. ಇವತ್ತಂತೂ ನಾನೇನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿಲ್ಲ. ಯಾಕೆ ಏನು ಎತ್ತ ಅಂತ ಅಂದ್ಬಿಟ್ಟು ಇದು ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಇದನ್ನು ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತೀನಿ. ಏನೇನು ಸ್ಪೆಷಲ್ ಮಾಡಿದ್ದೆ, ಏನು ಎತ್ತ, ನಮ್ಮನೆ ಶಿವರಾತ್ರಿ ಹಬ್ಬನ ನಾನು ಹೇಗೆ ಆಚರಿಸ್ತೀನಿ. ಶಿವಲಿಂಗ ಇದೆ ನಮ್ಮ ಹತ್ರ, ಆತ್ಮಲಿಂಗ ಅಂತಲೂ ಕರಿಬೋದು. ಅದನ್ನು ಅಭಿಷೇಕ ಎಲ್ಲ ಪ್ರತಿಯೊಂದು ನಾನು ವರ್ಷ ಮಾಡ್ತೀನಿ. ಸೊ ಅದನ್ನೆಲ್ಲ ಈಗ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತು 30 ಮಿನಿಟ್ಸ್ ಮೇಲೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತೀನಿ. ಇದು ಹಿಂದಿನ ದಿನ ನಾನು ಹೇಗೆಲ್ಲ ಪ್ರಿಪೇರ್ ಮಾಡಿಕೊಂಡೆ, ಏನೇನೆಲ್ಲ ಮಾಡಿಕೊಂಡೆ ಅಂತ ಒಂದು ಸಣ್ಣ ಗ್ಲಿಮ್ಸ್ ಥರ ಆ್ಯಡ್ ಮಾಡಿರೋಂಥದ್ದು. ಕರೆಕ್ಟಾಗಿ 6 ಗಂಟೆ ಸೂರ್ಯ ಉದಯಿಸ್ತಾ ಇದ್ದು ನಾನು ಪೂಜೆ ಮಾಡಿದಾಗ. ಸೊ ಇದಾಗಿತ್ತು ನನ್ನ ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತ ಹೇಳ್ಬೋದು. ಪಾರ್ಟ್ 2ಗೆ ನೀವು ಖಂಡಿತ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಬಾಯ್.